ಅಕ್ಕರೆಯ ಮುದ್ದುಗಿಣಿ ನಮ್ಮನೆ ಯುವರಾಣಿ, ಸಕ್ಕರೆಯ ಒಲವಗಣಿ ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನನ್ನ ಹೆಸರು ನಿಮಗ್ ಗೊತ್ತಿದೆ, ನಾನು ಯಾರು ಅಂತಾನೂ ಗೊತ್ತು. ಚಿಕ್ಕವಳಿದ್ದಾಗ್ಲಿಂದಲೂ ನಾನು ಇದೇ ಮನೇಲಿ ಬೆಳ್ದಿರೋದು. ಸಾಕಿದ್ ನನಗೆ ಅಣ್ಣ ಅಲ್ಲ. ಹಾಗ್ ನೋಡಕ್ ಹೋದ್ರೆ ನಾನು ಈ ಮನೆಯವಳೆ ಅಲ್ಲ, ಈ ಮನೆ ಕೆಲ್ಸದವ್ರ ಮಗಳು. ಯಾವ್ದಾರು ಆಂಗಲ್ ಇಂದ ನಾನು ಈ ಮನೆ ಕೆಲ್ಸದವ್ರ ಮಗಳು ತರ ಕಾಣಿಸ್ತಿದ್ದೀನ? ಈ ಕಣ್ಕಪ್ಪು, ಲಿಪ್ಸ್ಟಿಕ್ಕು, ಜುಮ್ಕಿ, ಬಳೆ, ಈ ನೇಲ್ ಪಾಲಿಶು ಅಲ್ವಾ? ನಾನ್ ಬಿಡಿ, ನಮ್ಮಮ್ಮ ಇದಾರಲ್ಲ ಮನೆ ಕೆಲ್ಸದವ್ರು, ಶಾಂಭವಿ, ಅವ್ರನ್ನ ನೋಡಿದ್ರೆ ಈ ಮನೆ ಯಜಮಾನಿನೇನೋ ಅಂತ ಮಿಸ್ಟೇಕ್ ಮಾಡ್ಕೋತೀರಾ. 20 ವರ್ಷಗಳ ಹಿಂದೆ ಮನೆ ಕೆಲ್ಸದವ್ರಾಗಿ ನಾವ್ ಈ ರಾಜ್ಗುರು ಮನೆಗೆ ಬಂದ್ವಿ. ಒಂದ್ 4-5 ವರ್ಷ ಈ ಮನೆ ಕೆಲ್ಸದವ್ರು ಆಗಿರೋದಕ್ಕೆ ನಮ್ಮಮ್ಮ ತುಂಬಾ ಟ್ರೈ ಮಾಡಿದ್ರಂತೆ. ಆದ್ರೆ ರಾಜ್ಗುರು ಅಂದ್ರೆ ಈ ಫ್ಯಾಮಿಲಿ ಅವ್ರು ಬಿಡ್ಬೇಕಲ್ಲ. ನಂಗೂ ಜಾಸ್ತಿ ಏನು ನೆನ್ಪಿಲ್ಲ, ಆದ್ರೆ ಶಾಂತಲಮ್ಮ ನನ್ನ ಎತ್ಕೋತಿದ್ದು, ಮುದ್ದು ಮಾಡ್ತಿದ್ದು, ಊಟ ಮಾಡಿಸ್ತಿದ್ದು, ಮಲಗ್ತಿದ್ದು ಪ್ರತಿಯೊಂದು ನೆನ್ಪಿದೆ. ಕುಟುಂಬ ಅಂದ್ರೆ ಬರೀ ಒಟ್ಟಿಗೆ ಇರೋದಲ್ಲ, ಕೊನೆ ತನಕ ಜೊತೆಯಾಗಿ ಬಾಳೋದು ಅಂತ ಯಾವಾಗ್ಲೂ ಹೇಳ್ತಿದ್ರಂತೆ. ಹಾಗಂತ ನಮ್ಮಮ್ಮ ನನ್ಗೆ ಈಗ್ಲೂ ಹೇಳ್ತಿರ್ತಾರೆ. ನನಗೂ ತುಂಬಾ ಏನು ನೆನ್ಪಿಲ್ಲ, ಆದ್ರೆ ಈ ಫ್ಯಾಮಿಲಿ ಫೋಟೋ ತೆಗ್ಸ್ಕೊಂಡಿದ್ ಮೊಮೆಂಟು ಚೆನ್ನಾಗಿ ನೆನ್ಪಿದೆ. ಮನೇಲಿ ಎಲ್ಲಾರು ಸೇರಿದ್ರು. ವಿಜಯೇಂದ್ರ ಅಂಕಲ್ಲು, ಅರುಣೇಂದ್ರ ಅಂಕಲ್ಲು, ಸಂಗೀತ ಅಮ್ಮ, ಶಾಂತಲಮ್ಮ ಎಲ್ಲಾರು ಇದ್ರು. ಶಾಂತಲಮ್ಮ ಹಠ ಮಾಡಿ ನಮ್ಮಮ್ಮನ ಫ್ಯಾಮಿಲಿ ಫೋಟೋಗೆ ನಿಲ್ಲಿಸ್ಕೊಂಡ್ರು. ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಅಮ್ಮೋರೆ, ಯಜಮಾನ್ರು ಪರಿವಾರದ ಫೋಟೋ ತಗೊಳ್ತಿದ್ದಾರೆ, ಸುಮ್ಮನೆ ನಾವಾಕಲ್ಲಿ. ಅರೆ, ಕುಟುಂಬದ ಮಗಳೇ ಅಲ್ಲಿ ಇಲ್ದಿರ್ಬೇಕಾದ್ರೆ ಫ್ಯಾಮಿಲಿ ಇನ್ಕಂಪ್ಲೀಟ್ ಆಗುತ್ತೆ ಅಲ್ವಾ? ಅದು ಅಮ್ಮೋರೆ, ನೀನು ನಮ್ಮ ಕುಟುಂಬದವಳೇ ಅಲ್ವಾ? ನೋಡ್ರಿ ಶಾಂಭವಿ, ಮಕ್ಕಳಿಗೆ ಇಲ್ದ ಭೇದ ಭಾವ ನಮ್ಗೆ ಯಾಕೆ ಹೇಳು? ಅದು ಅಮ್ಮೋರೆ, ಬಾಬಾ ಮನೆ ಕೆಲ್ಸದವರು ಫ್ಯಾಮಿಲಿಯೇ ಆಗಿದ್ ಫೋಟೋ ಈಗ್ಲೂ ಗೋಡೆ ಮೇಲಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ತೆಗೆಸ್ಕೊಂಡಿದ್ ಕೊನೆ ಫೋಟೋ ಅದು. ಒಂದು ಆಕ್ಸಿಡೆಂಟ್ ಆಗಿ ಶಾಂತಲಮ್ಮ, ಸಂಗೀತಮ್ಮ, ವಿಜಯೇಂದ್ರ ಅಂಕಲ್, ಅರುಣೇಂದ್ರ ಅಂಕಲ್ ಮತ್ತೆ ಡ್ರೈವರ್ ಆಗಿದ್ ನಮ್ಮಪ್ಪ ಎಲ್ರೂ ಹೋಗ್ಬಿಟ್ರು. ಬಹುಶಃ ಶಾಂತಲಮ್ಮಂಗೆ ಈ ತರ ಆಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತ ನಾವು. ಅದಕ್ಕೆ ನಮ್ಮನ್ನೆಲ್ಲ ಮನೆಯವರನ್ನಾಗಿಯೇ ಮಾಡ್ಕೊಂಡ್ಬಿಟ್ಟಿದ್ರು. ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀನಾ? ಕನ್ಫ್ಯೂಷನ್ ಆಗ್ತಿದ್ಯಾ? ಒಂದ್ ಕತೆ ಹೇಳೋದಕ್ ಶುರು ಮಾಡಿರ್ತೀನಿ, ಇನ್ನೇನಕ್ಕೋ ಹೋಗ್ಬಿಡ್ತೀನಿ. ನಾನು ಎಲ್ಲಿದ್ದೆ, ಏನ್ ಹೇಳ್ತಿದ್ದೆ? ನನ್ ಪರಿಚಯ ನಿಮ್ಗಿದೆ, ಸಾಕೇತು ನಿಮಗ್ ಗೊತ್ತು, ನಮ್ಮಮ್ಮ ಶಾಂಭವಿ ಅವರು ನಿಮಗ್ ಗೊತ್ತು, ವಸುಧೇಂದ್ರ ರಾಜ್ಗುರು ಅದೇ ಲೈಟ್ ಆಗಿ ಅರಳು ಮರಳು ಸ್ಟಾರ್ಟ್ ಆಗಿದೆಯಲ್ಲ ಅವ್ರ ಬಗ್ಗೆನೂ ನಿಮಗ್ ಗೊತ್ತು. ಇವತ್ತು ನಾನು ನಿಮ್ಗೆ ಒಬ್ರು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ. ಅವನ ಹೆಸರು ಗುಗ್ಗು ಅಂತ, ಅವನ ಅಡ್ಡ ಹೆಸರು ಅನಿಕೇತ್. ಅದಾದ್ಮೇಲೆ ಸಾರಿ ನಾನು ಏನ್ ಹೇಳ್ದೆ? ಅವನ ಹೆಸರು ಅನಿಕೇತ್, ಗುಗ್ಗು ನಾನಿಟ್ಟಿರೋ ಅಡ್ಡ ಹೆಸರು. ಓದೋದಕ್ಕೆ ಅಂತ ಲಂಡನ್ಗೆ ಹೋಗಿದ್ದ. 5 ವರ್ಷ ಆದ್ಮೇಲೆ ಮನೆಗ್ ಬರ್ತಿದ್ದಾನೆ. 5 ವರ್ಷ ಆದ್ಮೇಲೆ ಮನೆಗ್ ಬರ್ತಿದ್ದಾನೆ ಅಂದ್ರೆ ಮನೆ ವಾತಾವರಣ ಹೇಗಿರುತ್ತೆ? ನಮ್ಮಮ್ಮ ಗಡಿ ಬಿಡಿ ಮಾಡ್ಕೊಂಡು ಇದಕ್ ಟೈಮ್ ಆಗೋಯ್ತು, ಅದಕ್ ಟೈಮ್ ಆಗೋಯ್ತು ಅಂತ ಸರಾ ಬರ ಅಂತ ಓಡಾಡ್ತಾನೇ ಇರ್ತಾರೆ. ಈ ಕಡೆ ಸುಂದ್ರಣ್ಣ 20 ಸರಿ ಮನೆನ ಕ್ಲೀನ್ ಮಾಡ್ಕೊಂಡು ಮೇಲಿನ ಕೆಳಗೆ ಓಡಾಡ್ತಾ ಇರ್ತಾನೆ. ಪ್ರಣಮ್ಮು ಅರ್ಧ ತಿಂದಿದ್ ಹಣ್ಣನ್ನ ಟೇಬಲ್ ಮೇಲೆ ಇಟ್ಟಿದ್ದಕ್ಕೆ ಅಮ್ಮನ ಹತ್ರ ಬೈಸ್ಕೊತಿರ್ತಾನೆ. ಆರಾಮಾಗಿರೋದು ಅಂದ್ರೆ ನಮ್ ತಾತ ಒಬ್ರೆ, ನನ್ ಮುದ್ದು ತಾತ. ಈ ಅನಿಕೇತ್ಗೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಂತೆ.
ಯಾವ ರೇಂಜಿಗೆ ಅಂದ್ರೆ ಮನೆಯಲ್ಲಿರೋ ಎಲ್ಲ ಗೋಡೆ ಗಡಿಯಾರದಲ್ಲಿ ಒಂದೇ ಟೈಮ್ ತೋರಿಸ್ತಿರ್ಬೇಕಂತೆ. ಅದ್ ಹೇಗ್ರಿ ಆಗುತ್ತೆ? ಮ್ಯಾಡ್ ಫೆಲ್ಲೋ. ಅಷ್ಟೂ ಟೈಮ್ನ ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ನಮ್ ಸುಂದರಣ್ಣ ಅರ್ಧ ಹುಚ್ಚ ಆಗ್ಬಿಟ್ಟಿರ್ತಾರೆ. ಅಯ್ಯೋ ದೇವ್ರೆ, ನಾನು ಸಾಕಿತ್ತು ಆ ಗುಗ್ಗುನ ಕರ್ಕೊಂಡ್ ಬರೋದಕ್ಕೆ ಏರ್ಪೋರ್ಟ್ಗೆ ಹೋಗ್ತಿದ್ದೀವಿ. ಇಷ್ಟೆಲ್ಲ ಇಲ್ಲಿ ನಡೀತಿದ್ರೆ ಈ ಮ್ಯಾಡ್ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡು ಫ್ಲೈಟ್ ಅಲ್ಲಿ ಅನಿಕೇತ್ ಕೂತಿರ್ತಾನೆ. ಅಲ್ಲ ಗುಗ್ಗು ಕೂತಿರ್ತಾನೆ. Every picture tells a story. ವಂಡರ್ಫುಲ್ ಸ್ಟೋರಿ, ಬ್ಯೂಟಿಫುಲ್ ಫ್ಯಾಮಿಲಿ. 5 ವರ್ಷದ ನಂತರ ಮನೆಗೆ ಹೋಗ್ತಿದ್ಯಾ? ಸೆಲೆಬ್ರೇಷನ್ ತುಂಬ ಜೋರಾಗಿರ್ಬೇಕಲ್ವೇನೋ ನೀ? ಎಕ್ಸ್ಕ್ಯೂಸ್ ಮೀ ಸರ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? No thanks. ಥ್ಯಾಂಕ್ ಯು. ಅಲ್ಲ ಕಣ, ಟ್ರಾವೆಲ್ ಮಾಡಿದಾಗಿಂದ ನಾನು ನೋಡ್ತಾ ಇದ್ದೀನಿ, ಏನು ತಿಂದೇ ಇಲ್ಲ, ಬರೀ ನೀರು ಕುಡಿತಿದ್ಯಾ, ಯಾಕೋ? ಇಲ್ಲೇನಾದರೂ ತಿಂದರೆ ನನ್ನ ಅರ್ಧ ಹೊಟ್ಟೆ ತುಂಬೋಗುತ್ತೆ. ನನ್ನ ಅಣ್ಣನ ಕೈ ರುಚಿಗೆ ಬರೀ ಅರ್ಧ ಹೊಟ್ಟೆ ಸಾಕಾಗಲ್ಲ, 2 ಹೊಟ್ಟೆ ಬೇಕು. ಓಹ್, ನಿಮ್ಮಣ್ಣ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾರಾ? ಅವನ ಕೈಯಲ್ಲಿ ಅಮ್ಮ ಇದ್ದಾಳೆ. ಅವನು ಏನೇ ಮಾಡಿದ್ರು ಅಮೃತ ಥರ. ಎಸ್ಪೆಷಲಿ ಅವ್ನು ಮಾಡೋ ಇಡ್ಲಿ ಸಾಂಬಾರಂತೂ ನನ್ನ ಜೀವ. ನೀನು ನಿಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ಯೇನೋ ಅಲ್ವಾ? ಐ ಮಿಸ್ ದೆಮ್ ಅ ಲಾಟ್. ಅನಿಕೇಟ್ ಬರೋ ಟೈಮ್ ಆಯ್ತು. ಇನ್ನು ಎಷ್ಟೊಂದು ಕೆಲ್ಸಗಳಿದೆ. ಯಾವ್ದೇ ಸಾಮಾನು ಎಲ್ಲೆಲ್ಲಿ ಇಡಬೇಕು ನನ್ಗೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಇನ್ನು ಎಷ್ಟು ಕ್ಲೀನಿಂಗ್ ಬಾಕಿ ಇದೆ. 5 ವರ್ಷ ನಂತರ ಬರ್ತಾ ಇದ್ದಾನೆ. ಅವ್ನ್ ಮೂಡ್ ಹಾಳಾಗ್ದಾದ್ರೆ ಸಾಕಪ್ಪ. ಆಯ್ತು, ಇನ್ಮೇಲೆ ಈ ಮನೇಲಿ ಮಿಲಿಟರಿ ದರ್ಬಾರ್ ಶುರು ಆಯ್ತು. ಇನ್ಮೇಲಿದೆ ಮೀರಕ್ಕನ್ ಕಷ್ಟ. ಡೈಲಿ ಅವರಿಬ್ರು ಫೈಟ್ಸಿನೋ ಮಿಸ್ಸೇ ಇಲ್ಲ. ಪ್ರಣಬ್ ಮೀರಾ ಇಲ್ಲ? ಮೀರಾ ಅಕ್ಕ ಸಾಕೈತ ನನ್ ಜೊತೆ ಏರ್ಪೋರ್ಟ್ಗೆ ಹೋಗಿದ್ದಾನಂತ ಹೇಳ್ನಲ್ಲ ತಾತ. ಓ ಹೌದಲ್ವಾ, ಒಂದ್ಸರಿ ಹೇಳಿದ್ದೆ ಅಲ್ವಾ? ಒಂದ್ಸರಿ ಅಲ್ಲ, ಅವನೊಂದು 10 ಸರಿ ಹೇಳಿದ್ದ, ನಾನೊಂದು 10 ಸರಿ ಹೇಳಿದ್ದೆ. ತರ್ಲೆ, ಅನಿಕೇತ್ ರೂಮ್ ಕ್ಲೀನ್ ಮಾಡ್ತೀಯನೋ? 22ನೇ ಸರಿ ಕೇಳ್ತಾರದು. ಮಿಸ್ ಮಾಡ್ಕೊಳ್ಳೋದ? ಮಣ್ಣಾನ್ ಗಟ್ಟಿ. ಮಿಸ್ ಮಾಡ್ಕೊಂಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು 5 ವರ್ಷ ಅಲ್ಲಿ ಇರ್ತಿರ್ಲಿಲ್ಲ ಅವನು. ಮೀರಾ, ಹಾಗೆಲ್ಲ ಹೇಳ್ಬೇಡ. ಅವನಿದ್ದಿದ್ದು ಲಂಡನಲ್ಲಿ. ಲಂಡನ್ ಏನ್ ಚಂದ್ರ ಲೋಕದಲ್ಲ ಇರೋದು? ಹಲೋ, ಅವನು ಹೋಗಿದ್ದಿದ್ದು ಓದಕ್ಕೆ. ಹಾಗೆಲ್ಲ ಸುಮ್ಮನೆ ರಜಾ ಕೊಡಲ್ಲ. ಇಲ್ಲಿ ನೋಡು, ಫ್ಲೈಟ್ ಲ್ಯಾಂಡ್ ಆಗಿ 3/4 ಗಂಟೆ ಆಯ್ತು, ಇನ್ನೂ ಆ ಸ್ವಾಮಿ ಪತ್ತೆನೇ ಇಲ್ಲ. ಏಯ್ ಕೋಳಿ ಮರಿ, ಇದು ಇಂಟರ್ನ್ಯಾಷನಲ್ ಫ್ಲೈಟ್. ಕಸ್ಟಮ್ ಡ್ಯೂಟಿ, ಚೆಕ್ಕಿಂಗು, ಬ್ಯಾಗೇಜು ಅಂತ ಸುಮಾರು ಪ್ರೊಸೀಜರ್ ಇರುತ್ತೆ. ಇಷ್ಟಕ್ಕೂ ಲೇಟ್ ಆಗಿರೋದು 3/4 ಗಂಟೆ ತಾನೆ. ಮಾತಾಡ್ತಾ ಹಾಗೆ ಕಳ್ದೋಗೋದು ಬಿಡು. 3/4 ಗಂಟೆ ಅಂದ್ರೆ 1.5 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾನೆ. ಕಿರಿ ಜಾಸ್ತಿ. ಏನೋ ಗೊಣಗ್ತಾ ಇದೆಯಾ? ಏನಿಲ್ಲ ಸಾಕೇತ್, ಅವ್ನ್ ಲೇಟ್ ಆಗಿ ಬಂದ್ರೆ ನಾವೆಷ್ಟು ಕಾಮಾಗಿ ಸಹಿಸ್ಕೊತೀವಿ. ಇದೇ ಕೆಲ್ಸ ನಾವೇನಾದ್ರೂ ಮಾಡ್ತಿದ್ರೆ ನಮ್ನ ಬಿಡ್ತಿದ್ನ? ಇಷ್ಟುದ್ದ ಲೆಕ್ಚರ್ ಕೊಡ್ತಿದ್ದ, ನೀ ಹಾಗೆ ಹೀಗೆ, ನಿಂಗ್ ಟೈಮ್ ಸೆನ್ಸ್ ಇಲ್ಲ. ಯಪ್ಪ ದೇವ್ರೆ, ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕಂತ. ಮನುಷ್ಯ ಅಂದ್ರೆ ಪರ್ಫೆಕ್ಟ್ ಆಗಿರೋದಕ್ಕಾಗುತ್ತಾ?
ಗೋಡೆ ಮೇಲೆ ಪೆನ್ ಮಾರ್ಕ್ ಇರ್ಬಾರ್ದಂತೆ, ಶರ್ಟ್ ಮೇಲೆ ಸುಕ್ಕಿರ್ಬಾರ್ದಂತೆ, ಬೂಟ್ಸ್ ಮೇಲೆ ಧೂಳು ಇರ್ಬಾರ್ದಂತೆ, ನೆಲದ ಮೇಲೆ ಕಸ ಇರ್ಬಾರ್ದಂತೆ, ತಿನ್ ಮೇಲೆ ತಟ್ಟೆನ ಟೇಬಲ್ ಮೇಲೆ ಬಿಡಬಾರ್ದಂತೆ, ಗಡಿಯಾರ ನೆಟ್ಟಗಿರ್ಬೇಕಂತೆ, ಅದ್ರಲ್ಲಿರೋ ಮುಳ್ಳು ಸೊಟ್ಟಗಿರ್ಬಾರ್ದಂತೆ, ಈ ಟೈಮ್ಗೆ ಊಟ ಮಾಡ್ಬೇಕಂತ, ಆ ಟೈಮ್ಗೆ ತಿಂಡಿ ತಿನ್ಬೇಕಂತ, ಈ ಟೈಮ್ಗೆ ಅಲ್ಗ್ ಹೋಗ್ಬೇಕಂತ, ಆ ಟೈಮ್ಗೆ ಮನೆಗೆ ಬರ್ಬೇಕಂತ, ಈ ಟೈಮ್ಗೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಅಪ್ಪ ಅಮ್ಮ ಸಾಕು ಸಾಕು. ಲೈಫಲ್ಲಿ ಬಾರ್ಡರ್ ಹಾಕೊಂಡು ಬದುಕಕ್ಕಾಗುತ್ತಾ? ನನಗೂ ನಿನ್ಗೂ ಆಗದೆ ಇರ್ಬೋದು, ಆದ್ರೆ ಅವನಿಗಾಗಿದೆ. ಅದ್ರಲ್ಲಿ ತಪ್ಪೇನ್ ಕೊಡಿ ಸರಿ. ದೇವ್ರಾಣೆಗೂ ಏನು ತಪ್ಪಿಲ್ಲ. ತಪ್ಪಿದೆ ಅಂತ ಯಾವ ಬಡ್ಡಿ ತಪ್ಪಿದೆ ಅಂತ ಯಾವಾಗ ಹೇಳ್ತಿದ್ದೀನಿ? ನಿನ್ ಲೈಫಲ್ಲಿ ನೀನ್ ಹೇಗಿರ್ಬೇಕು ನೀನ್ ಹಾಗಿರಪ್ಪ, ನಮ್ ಲೈಫಲ್ಲಿ ನಾವ್ ಹೇಗಿರ್ಬೇಕು ನಾವ್ ಹಾಗಿರ್ತೀವಿ. ನಮ್ ಲೈಫಲ್ಲಿ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾಕೆ ಹಾಕ್ತೀಯ ಅಂತ ಕೇಳ್ತಿದ್ದೀನಿ ಅಷ್ಟೇ. ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರೆ, ಬನ್ನಿ ಬಂದ ಅನ್ಸುತ್ತೆ. ಅಯ್ಯೋ ಬಂದ್ಬಿಟ್ನಾ ಹಿಟ್ಲರು. ಏನೋ ಈ 5 ವರ್ಷದಲ್ಲಿ ಯಾವತ್ತೂ ಈ ಹಣ್ಣನ್ನು ನೋಡ್ಬೇಕು ಅಂತ ಅನ್ಸಿಲ್ವಾ ನಿನ್ಗೆ? ನೀನೊಂದು ಗುರಿ ಇಟ್ಕೊಂಡು ನನ್ನನ್ನು ಓದಕ್ಕೆ ಕಳಿಸಿ. ನನಗೆ ಆ ಗುರಿ ಮುಖ್ಯವಾಗಿತ್ತು. ನಿನ್ನ ಆಸೆ ಕನಸನ್ನ ನನಸು ಮಾಡೋದು ಅಷ್ಟೇ ನನ್ನ ಕೆಲಸ ಆಗಿತ್ತು. ಇನ್ನು ನಾನು ನಿನ್ನ ಬಿಟ್ಟಿನ ಎಲ್ಲೂ ಹೋಗಲ್ಲ ಅಣ್ಣ. ಹೋಗೋದೇನೋ ಬಂತು, ನಾನೇ ನಿನ್ನೆಲ್ಲಿಗೂ ಕಳ್ಸಲ್ಲ. ನಿನ್ನ ಬಿಟ್ಟಿರೋದು ನನಗೂ ತುಂಬ ಕಷ್ಟ ಆಗುತ್ತೆ ಕಣ. ಅದು ಸರಿ, ಎಲ್ಲರೂ ನನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರು ಅಂತಂದೆ. ನೋಡಿದ್ರೆ ವೆಲ್ಕಮ್ ಮಾಡೋದಕ್ಕೆ ನೀನು ಒಬ್ಬನೇ ಬಂದಿದ್ಯಾ? ನಾನೊಬ್ಬನೇ ಅಲ್ಲ ಕಣೋ, ಕೋಳಿ ಮರಿನೂ ಬಂದಿದ್ಲು. ಏರ್ಪೋರ್ಟ್ ಹತ್ರ ಯಾರಣ್ಣ ಈ ಥರ ಬ್ಯಾಡ್ ಸೈಡ್ ಬಾರಿಸ್ತಾ ಇರೋದು? ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಸೆನ್ಸ್ ಬೇಡವಾ ಇವ್ರಿಗೆ? ಓ ಮೈ ಗಾಡ್, ಯಾಕಣ್ಣ ಏನಾಯ್ತು? ಅಲ್ಲೋಡು, ಮೀರಾ ಬಿಡ ಕೇಳೋರ್ಗೆ. ಇನ್ನು ಜೋರು ಜೋರು ಕಮಾನ್. ಹಾ, ಇವ್ರು ಯಾವ್ದಾದ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದಾರ? ಇಲ್ಲ, 5 ವರ್ಷ ಆದ್ಮೇಲೆ ಮನೆಗ್ ಬರ್ತಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಬಿಡಪ್ಪ. ರೀ ಸ್ವಾಮಿ, ನಿಮ್ ಹೆಂಡತಿ ಕಾಯ್ತಿರ್ತಾರೆ, ಹೋಗ್ರೆ. ಮೀರಾ ಅನ್ಎಜುಕೇಟೆಡ್ ತರ ಆಡ್ಬೇಡ, ಇಳ್ಸ ಕೇಳೋರ್ಗೆ. ಹಾ, ಏನಾದ್ರೂ ಕೆಳಗ್ ಇಳಿಸಿದ್ರೆ ದುಡ್ಡು ಕಟ್ ಮಾಡ್ತೀನಿ. 5 ವರ್ಷ ಆದ್ಮೇಲೆ ರಾಜ್ಗುರು ಮನೆತನದ ರಾಜ್ಕುಮಾರ ಮನೆಗ್ ಬರ್ತಿದ್ದಾನೆ. ನೆಲದ ಮೇಲೆ ಅವ್ನ್ ಕಾಲ್ ಟಚ್ ಆಗ್ಬಾರ್ದು, ಡೈರೆಕ್ಟ್ ಕಾರು. ಕಮಾನ್. ಅಲ್ಲ ಮೀರಾ, ಅದು ಸಾಕು ಸಾಕ್ ಮಾಡು ನೀನ್ ಉಪದೇಶ, ನಂಗದಕ್ಕೆಲ್ಲ ಟೈಮ್ ಇಲ್ಲ, ಬರೀ ಡಾನ್ಸ್ ಅಷ್ಟೇ. ಇಳ್ಸ ಕೇಳೋ ಅವ್ರಿಗೆ. ಮೀರಾ ಮೀರಾ ಹನಿ ಅಪ್ಸೆಟ್ ಆಗಿದ್ದಾನೆ, ಬಾ ಹೋಗೋಣ.
ನನ್ನ ಲೈಫಲ್ಲಿ ನಾನು ಯಾವತ್ತೂ ಇಷ್ಟು ಎಂಬಾರೆಸ್ ಆಗಿರ್ಲಿಲ್ಲ. ಏ ರಾಜ್ಗುರು ಫ್ಯಾಮಿಲಿ ಎಂಪರರ್ ನೀನು. ನಿನ್ ವೆಲ್ಕಮ್ ನ ಸಿಂಪಲ್ ಆಗಿ ಮಾಡೋದಕ್ಕೆ ನನ್ ಮನ್ಸಿಗೆ ಇಷ್ಟ ಇರ್ಲಿಲ್ಲ. ನಿನ್ ಖುಷಿಗೆ ನನ್ ಮೂಡೆ ಕಾರ್ಡ್ ಮಾಡಿದೆ. ನನ್ ಖುಷಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ. ನನಗ್ ಇದೇ ಇಷ್ಟ ಅಂತ ನಿನ್ಗೂ ಗೊತ್ತು ತಾನೆ. ಗುಗ್ಗು ನೋಡು, ಗುಗ್ಗು ಅಂದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಈ ಕೋಳಿ ಜಗಳ ನಿಲ್ಲಿಸ್ತೀರಾ? ಒಂದ್ ಪಿನ್ ಇದೆಯಾ? ಏಕೆ? ಗುಗ್ಗು ಕೆನ್ನೆ ಅಂತ ಊದ್ಕೊಂಡಿದೆ ಗಾಳಿ ಬಿಡೋದಕ್ಕೆ. ಅನಿ, ನಮ್ಮ ಕಂಪನಿ 25th ಆನಿವರ್ಸರಿ ಪ್ರೋಗ್ರಾಮ್ ಲಿಸ್ಟ್ ನ ಮೇಲ್ ಮಾಡಿದ್ದೆ, ಚೆಕ್ ಮಾಡಿದ್ವಾ? ಏನಾದ್ರೂ ಸಜೆಷನ್ಸ್ ಇದ್ರೆ ಹೇಳು. ಅಣ್ಣ, ಆನಿವರ್ಸರಿ ಫಂಕ್ಷನ್ಗೆ ನಂದೇನು ಪ್ರಾಬ್ಲಮ್ ಇಲ್ಲ, ಬಟ್ ಅಲ್ಲಿ ಬಂದವ್ರಿಗೆ ಬೋರ್ ಆಗದೆ ಇರೋ ತರ ಫಂಕ್ಷನ್ ಇರೋದು. ಪ್ಲೀಸ್, ನೋ ಬೋರಿಂಗ್ ಕಾನ್ಸೆಪ್ಟ್. ಅನಿ, ಏನ್ ಗೊತ್ತಾ, ಈ ಸಲ ಶಾಂತಲಾ 25 ಪ್ರೋಗ್ರಾಮ್ ನ ಪ್ಲಾನ್ ಮಾಡಿದ್ದೆ ನಮ್ ಮೀರಾ. ಹಾಗಾದ್ರೆ ಇದು ಸೆಲೆಬ್ರೇಷನ್ ಪ್ರೋಗ್ರಾಮ್ ಆಗಿರಲ್ಲ, ಒಂದು ಜಾತ್ರೆ ಆಗಿರುತ್ತೆ, ಇಲ್ಲ ಫಿಶ್ ಮಾರ್ಕೆಟ್ ಆಗಿರುತ್ತೆ, ರೈಟ್? ಇಲ್ಲ ಕಣ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾಳೆ. ಐ ಬೆಟ್ ಶಾಂತಲಾ 25 ನಮ್ಮೆಲ್ಲ ಪ್ರೀವಿಯಸ್ ಆನಿವರ್ಸರಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಡೆಫಿನೆಟ್ಲಿ ಇಟ್ಸ್ ಗೋನಾ ಬಿ ಅ ಲಾಂಗ್ ನೈಟ್. ರಾತ್ರಿ ಪೂರ್ತಿ ಫಂಕ್ಷನ್ ಆದ್ರೆ ಈಗ್ಲೇ ಹೇಳ್ಬಿಡು ಮಿಸ್ಟರ್ ಪ್ರಿನ್ಸ್ ಆಫ್ ಪರ್ಫೆಕ್ಟ್ ಸಾಕೇತ್. ಆಮೇಲೆ ಕಿರಿಕಿರಿ ಮಾಡ್ಕೊಳ್ಳೋದ್ ಬೇಡ. ನಾಳೆ ಫಂಕ್ಷನ್ ಆನಿವರ್ಸರಿ ಆದ್ರೆ ನಾಳಿದ್ದು ಹುಡುಗಿನ ನೋಡಕ್ ಹೋಗ್ಬೇಕು, ಅದಾದ್ಮೇಲೆ ಮನೇಲಿ ಪೂಜೆ. Shit. ಸುಂದ್ರ, ನಾವ್ ಯಾಕೋ ಇಲ್ಲಿ ಕೂತಿದ್ದೀವಿ? ನನ್ನನ್ನು ರೂಮ್ಗಾದ್ರೂ ಕರ್ಕೊಂಡೋಗೋ. ಅಯ್ಯೋ ಯಜಮಾನ್ರೆ, ಅಂಕಿತ್ ಸರು ಮನೆಗೆ ಬರ್ತಿದ್ದಾರೆ. ಸಾಕೆ ತಾನೆ ಮೀರ ಮಾವ್ನ ಕರ್ಕೊಬರಕ್ ಹೋಗಿದ್ದಾರೆ. ಹೌದಲ್ವಾ? ತುಂಬಾ ಹೊತ್ತಾಗೋಯ್ತಲ್ವಾ? ಏರ್ಪೋರ್ಟ್ ಇಂದ ಬರೋದಿಕ್ಕೆ ಇಷ್ಟೊತ್ತಾಗತ್ತಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಯಜಮಾನ್ರೆ. ಮನ್ಸಿಗೆ ಯಾಕೋ ಕಳವಳ ಆಗ್ತಾ ಇದೆ. ಪ್ರಣವ್, ಮೀರಾಗ ಒಂದು ಫೋನ್ ಮಾಡ. ಹಾ ತಾತ. ಫೋನ್ ರಿಸೀವ್ ಮಾಡ್ತಿಲ್ಲ ತಾತ. ಅಯ್ಯೋ ಅಷ್ಟೇ ನಾವು ಇವತ್ತೇ. ಮೀರಾ, ಮೀರಾ ಏನು ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡ. ಸೀಟ್ ಬೆಲ್ಟ್ ಹಾಕೋ. ಅನಿ, ನೀನು ಸೀಟ್ ಬೆಲ್ಟ್ ಹಾಕೋ. ಹಬ್ಬ ಬರ್ತಿದ್ದಾಗೆ ಸಡನ್ ಆಗಿ ಗೇರ್ ಚೇಂಜ್ ಮಾಡು. ಅಮರ ಕಾರ್ ಬಂತು. ಮೀರಾ, ಸಾಕೇತ್ ಅನಿಕೇತ್ ಎಲ್ಲಿ? ಅಣ್ಣ, ಹೇಗಿದೆಯೋ ಚೋಟು?
ಯಾಕೆ ಹೇಗಿದೆಯಾ? ನಿನ್ನ ಸ್ವಾತಂತ್ರ್ಯಕ್ಕೆ ಎಲ್ಲಿ ಬ್ರೇಕ್ ಬೀಳುತ್ತೋ ಅಂತ ಭಯ. ಯಾಕೋ ಹಾಗೆ ನೋಡ್ತಿದ್ಯಾ? ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅಲ್ಲೇ ಯಾಕೆ ನಿಂತಿದ್ಯಾ? ಒಳಗ್ ಬಾ. ಅಮ್ಮ ನೆನ್ಪದ್ಲಾ? ಮೀರಾ, ಆರತಿ ಮಾಡಮ್ಮ. ಇನ್ಮೇಲೆ ದಿನಾ ಆರತಿ ಮಾಡೋದೆ. ನಾಯಿ ಕಣ್ಣು, ನರಿ ಕಣ್ಣು, ಕಪಿ ಕಣ್ಣು, ಹಂದಿ ಕಣ್ಣು, ಗೂಬೆ ಕಣ್ಣು, ಕತ್ತೆ ಕಣ್ಣು, ಕೆಟ್ಟೋರ್ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಬರೋರ್ ಕಣ್ಣು, ಆ ಏರ್ ಹೊಸೆಸ್ ಕಣ್ಣು, ಯಾರ್ ಕಣ್ಣು ನಿನ್ ಮೇಲೆ ಬೀಳ್ದಿರ್ಲಿ. ಐದು ವರ್ಷ ಆಗೋಯ್ತಲ್ಲ ನಿನ್ ನೋಡಿ. ಚೆನ್ನಾಗಿದ್ಯಾ ಅಮ್ಮ? ಹೇಗಿದ್ದೀರಾ? ಚೆನ್ನಾಗಿದ್ಯಾ ನಿಖಿಲ್? ಹೌದು, ಏರ್ಪೋರ್ಟ್ ಇಂದ ಬರಕ್ ಅದ್ ಯಾಕೆ ಇಷ್ಟೊತ್ತು? ಎಷ್ಟು ಸರಿ ಫೋನ್ ಮಾಡೋದು, ಅದ್ ಯಾಕೆ ನೀವು ಎತ್ಕೊಳ್ಳಿಲ್ಲ ಫೋನು? ಎಲ್ಲ ಇಲ್ಲೇ ಮಾತಾಡ್ಸ್ಕೊಂಡು ನಿಂತಿರ್ತೀರೋ ಅಥವಾ ಒಳಗಡೆ ಕರ್ಕೊಂಡು ಹೋಗ್ತಿರೋ? ಅನಿ, ಒಳಗ್ ನಡಿ. ನನ್ನ ಮಗನ್ ಯಾರ ದೃಷ್ಟಿನೂ ತಾಗದೇ ಇರ್ಲಿ. ಏನಾಯ್ತು? ಏನಿಲ್ಲ ಅಣ್ಣ. ಹನ್ನೆರಡು ವರ್ಷ ಆಯ್ತಲ್ಲಣ್ಣ. ನಮ್ಮ ಕುಟುಂಬದ ಸಂತೋಷ ಕಳೆದು ಹೋಗಿ ಅಮ್ಮ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಇಲ್ಲ ಅನ್ನೋ ನೆನಪು ಕೊನೆವರೆಗೂ ನಮ್ಮನ್ನು ಹೀಗೆ ಕಾಡ್ತಾ ಇರುತ್ತೆ. ಶಾಂತಲಮ್ಮ ಇದ್ದಾಗ ಈ ಮನೆ ನಂದ ಗೋಕುಲ್ವಾಗಿತ್ತು. ಮತ್ಯಾವಾಗ ಆ ಸಂಭ್ರಮ ವಾಪಸ್ ಬರುತ್ತು? ಬರುತ್ತಮ್ಮ, ಖಂಡಿತ ಬರುತ್ತೆ. ಅಮ್ಮನಂತ ಅದಕ್ಕೆ ಬಂದ್ಮೇಲೆ ಈ ಮನೆ ನಂದಾಗೋಕುಲ ಆಗುತ್ತೆ. ಈ ಮಾತನ್ನ ನಾನು 5 ವರ್ಷದಿಂದ ಕೇಳ್ತಾನೇ ಇದ್ದೀನಿ. ಸಾಕೇತ್ಗೆ ಹುಡುಗಿನ ಹುಡುಕ್ತಾನೇ ಇದ್ದೀರಾ. ಸಿಗೋ ಹುಡುಗಿ ಗುಣದಲ್ಲಿ ಏನಾದ್ರೂ ಒಂದು ಕೊಂಗ್ ತೆಗಿತೀರಾ. ಅದ್ ಯಾವ ತರ ಹುಡುಗಿ ಸಿಗ್ತಾಳೋ. ಹೇಳಿದ್ನಲ್ಲ, ಅಮ್ಮನ್ ತರ.
ಹೇಳಿದ್ನಲ್ಲ ಅಮ್ಮನ್ ತರ. ಅಕ್ಕರೆಯ ಮುದ್ದುಗಿಣಿ ನಮ್ಮನೆ ಯುವರಾಣಿ, ಸಕ್ಕರೆಯ ಒಲವಗಣಿ ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ.